Hi, hello everyone. Welcome back to my channel Smita's Life Journey. ಗುಡ್ ಮಾರ್ನಿಂಗ್. ನೋಡಿ ನಮ್ಮ ಪರ್ವೀನ ಮಲಗಿದಾಳೆ. ನಾನು ಎದ್ದೋಳಷ್ಟರಲ್ಲಿ ಆಗ್ಲೇ ನಮ್ಮ ಅಕ್ಕ ನೋಡಿ ರೆಡಿ ಆಗಿದ್ದಾರೆ. ನಮ್ಮ ಅಕ್ಕ ಮಾತ್ರ ಅಲ್ಲ, ನಮ್ಮ ಅಕ್ಕನ ಮಕ್ಕಳು, ನನ್ನ ತಮ್ಮ ಆಲ್ರೆಡಿ ರೆಡಿ ಆಗಿದ್ದಾರೆ. ಬನ್ನಿ ಆನಂದ್ ಎದ್ದಿದ್ದಾರ ಅಂತ ನೋಡೋಣ. ಗುಡ್ ಮಾರ್ನಿಂಗ್ ಪರ್ವಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಮ್ಮಿ. ಈ ಅಪ್ಪ ಮಗಳಿಗೆ ಹೋಟ್ಲಾದ್ರೂ ಸರಿ ಇಲ್ಲ ಮನೆ ಆದ್ರೂ ಸರಿ, ಬೆಳಿಗ್ಗೆ ಎದ್ದಿದ ತಕ್ಷಣ ಹಾಲು ಕಾಫಿ ಇರ್ಲೇಬೇಕು. ನನ್ನ ತಂಗಿ ಮಗಳು ಅವ್ರ ಅಮ್ಮನ್ ಬಿಟ್ಟು ಒಂದ್ ಕ್ಷಣನೂ ಇರಲ್ಲ. ನೋಡಿ ಹೇಗ ಅವ್ರ ಅಮ್ಮನ್ ಹುಡ್ಕ ಆಡ್ತಿದ್ದಾಳೆ. ಮುಹೂರ್ತ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಆರಾಮಾಗಿ ನಮಗೂ ರೆಡಿ ಆಗಕ್ಕೆ ಸ್ವಲ್ಪ ಟೈಮ್ ಏನೋ ಸಿಕ್ತು. ನಾವೆಲ್ಲ ರೆಡಿಯಾಗಿ ಚೌಟ್ರಿ ಕಡೆ ಹೋದ್ವಿ. ಚೌಟ್ರಿಗೆ ಹೋಗೋಷ್ಟರಲ್ಲಿ ನಮ್ಮ ಮಮ್ಮಿ ಫೋನ್ ಮಾಡಿ ಡೈನಿಂಗ್ ಹಾಲ್ ಕಡೆ ಬನ್ನಿ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ನಾವು ಟಿಫನ್ ಮುಗಿಸ್ಕೊಂಡ್ ಮೇಲ್ ಬರೋಷ್ಟರಲ್ಲಿ ಇನ್ನ ಹುಡ್ಗ ಹುಡ್ಗಿಗೆ ತಾಲಿ ಕಟ್ಟಿರ್ಲಿಲ್ಲ. ಯಾಕಂದ್ರೆ ಮುಹೂರ್ತಕ್ಕೆ ಇನ್ನ 5 ನಿಮಿಷ ಟೈಮ್ ಇತ್ತು. ಇಲ್ಲಿ ಬ್ಲೂ ಸ್ಯಾರಿ ವೇರ್ ಮಾಡಿದಾರಲ್ಲ ಅವ್ರೆ ಹುಡುಗನ್ ತಾಯಿ, ನಮ್ ಬಾವವರ ಸೋದರತ್ತೆ. ತಾಲಿ ಕಟ್ಟಿದ ತಕ್ಷಣ ನಾವು ಹುಡ್ಗ ಹುಡ್ಗಿಗ್ ವಿಶ್ ಮಾಡೋಣ ಅಂತ ಧಾರೆ ಮುಹೂರ್ತ ಮಾಡಕ್ಕೆ ಮಂಟಪ ಹತ್ರ ಹೋದ್ವಿ. ನಾವ್ ಅಕ್ಕ ತಂಗಿಯವರು ಜೊತೆಲಿ ಸೇರಿದ್ರೆ ಗೊತ್ತಲ್ಲ, ವಿಡಿಯೋಸು ಫೋಟೋಸು ಇದಕ್ಕೆಲ್ಲ ಏನ್ ಕಡಿಮೆ ಇಲ್ಲ. ಪ್ರತಿ ಕ್ಷಣ ನಾವ್ ಹೀಗೆ ಜೀವಿಸಿದ್ರೆ ಲೈಫ್ ಟೈಮ್ ಇದೆಲ್ಲ ನಮ್ಗೆ ಮೆಮೊರೀಸ್ ಆಗಿ ಉಳ್ಕೊಳ್ಳುತ್ತೆ. ನೋಡೋಷ್ಟರಲ್ಲಿ ಆಗ್ಲೇ ಊಟ ಟೈಮ್ ಕೂಡ ಆಗಿತ್ತು. ಮದ್ವೆ ಮನೇಲಿ ಊಟ ಮುಗಿಸ್ಕೊಂಡು ನಾವು ರೂಮ್ ನ ಚೆಕ್ಔಟ್ ಮಾಡೋಣ ಅಂತ ಹೋಟೆಲ್ ಕಡೆ ಹೋದ್ವಿ. ಈ ಟ್ರೆಡಿಷನಲ್ ಅಟೇರ್ ಅಲ್ಲಿದ್ರೆ ಏನೋ ಒಂಥರ ಕಂಫರ್ಟ್ ಅನ್ಸಲ್ಲ. ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ್ಮೇಲಂತೂ ಏನೋ ಒಂಥರ ಸಮಾಧಾನ ಆಯ್ತು. ನಾವೆಲ್ಲರೂ ರೂಮ್ ನ ವೆಕೇಟ್ ಮಾಡಿ ಅಲ್ಲಿಂದ ಹೊರಟಿದ್ದೆ ಬಂಡೀಪುರದ ಕಡೆಗೆ. ಮಕ್ಕಳನ್ನ ಕಾರಲ್ಲಿ ಕರ್ಕೊಂಡು ಹೋದ್ರಂತೂ ಅಲ್ಲಲ್ಲೊಂದೊಂದು ಬ್ರೇಕ್ ಕೊಡೋದು ಸರ್ವೇ ಸಾಮಾನ್ಯ. ನಾವು ಬಂಡೀಪುರಕ್ಕೆ ಹೋಗೋಷ್ಟರಲ್ಲಿ 1-2-3 ಕಡೆ ಅಂತೂ ಸ್ಟಾಪ್ ಕೊಟ್ಕೊಂಡು ಹೋಗಿದ್ವಿ.
ದೊಡ್ಡೋರೆಲ್ಲ ಬಿಸ್ಲಿದೆ ಅಂತ ಎಳ್ನೀರ್ ಕುಡಿಯಕ್ಕೆ, ಚಿಕ್ಕೋರೆಲ್ಲ ಬೇಕ್ರಿ ತಿಂಡಿ, ಕಬ್ಬಿನ ಹಾಲು ಈ ತರದಕ್ಕೆ. ದಾರಿ ಮಧ್ಯ ಈ ಸೂರ್ಯಕಾಂತಿ ತೋಟ ಅಂತೂ ಕಣ್ಣಿಗೆ ಸೆಳಿತಾ ಇತ್ತು. ಇದನ್ ನೋಡಿ ನಮ್ಮ ಮಕ್ಕಳಂತೂ ಹೇಳಿದ್ದು, ಇಷ್ಟ ಚೆನ್ನಾಗಿರೋ ತೋಟಗೆ ಯಾರ್ ತಾನೇ ಹೋಗಲ್ಲ ಹೇಳಿ. ನಾವಂತೂ ಹೋಗಿ ಫೋಟೋಸು ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡ್ ಬಂದ್ವಿ. ಕೆಲವೊಂದ್ಸರಿ ನಾವು ಹೋಗೋ ಜಾಗಕ್ಕಿಂತ ಹೋಗ್ತಾ ಇರೋ ದಾರಿನೇ ಇಷ್ಟ ಆಗತ್ತೆ. ಇದು ನನಗ್ ಮಾತ್ರ ಅಲ್ಲ, ಇದು ಯಾರ್ಯಾರು ಜರ್ನಿ ಮಾಡ್ತಾರೋ ಅಥವಾ ಟ್ರಿಪ್ಗೆ ಅಂತ ಹೋಗ್ತಾರೋ ಅವ್ರೆಲ್ರಿಗೂ ಕೂಡ ಅನುಭವಕ್ಕೆ ಬಂದಿರುತ್ತೆ. ನಿಮ್ಗೆ ಯಾರಿಗಾದ್ರೂ ಹೀಗೆ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದ್ ಕಮೆಂಟ್ ಹಾಕಿ. ಫೈನಲಿ ನಾವು ಬಂದು ಬಂಡೀಪುರ ತಲುಪಿದ್ವಿ. ನಾವು ಬಂಡೀಪುರಕ್ಕೆ ಸಫಾರಿಗೆ ಹೋಗೋಣ ಅಂತ ಬಂದಿದ್ವಿ. ಆದ್ರೆ ಅಲ್ಲಿ ನೋಡಿದ್ರೆ ಪ್ರಾಣಿಗಳು ಕಾಣಿಸಿದ್ರೆ ಕಾಣಿಸುತ್ತೆ, ಇಲ್ಲ ಅಂದ್ರೆ ಇಲ್ಲ, ಅದು ನಿಮ್ ಲಕ್ಕು ಅಂತ ಹೇಳಿದ್ರು. ನಾನು ಆನಂದ್ ಇಬ್ರು ಲಾಸ್ಟ್ ಟೈಮ್ ಹೋದಾಗ ಅಲ್ಲಿ ಆನೆ ಬಿಟ್ಟು ಬೇರೆ ಯಾವ ಪ್ರಾಣಿನೂ ಕಾಣ್ಲಿಲ್ಲ. ಅದಕ್ಕೆ ನಾವ್ ಈ ಸತಿ ಏನ್ ಪ್ಲಾನ್ ಮಾಡಿದ್ವಿ ಅಂದ್ರೆ, ನಾವೇ ಯಾಕೊಂದ್ ಜಾಲಿ ರೈಡ್ ಹೋಗ್ಬಾರ್ದು ಅಂತ ಹೊರಡ್ವಿ. ಮಕ್ಳನ್ನ ಒಬ್ರೊಬ್ರನ್ನೇ ಸನ್ ರೂಫ್ ಅಲ್ಲಿ ನಿಲ್ಸಿ ನೇಚರ್ ಎಂಜಾಯ್ ಮಾಡಕ್ಕೆ ಬಿಟ್ಟಿದ್ವಿ. ಅವ್ರಿಗಂತೂ ತುಂಬಾನೇ ಖುಷಿ ಆಯ್ತು. ಹಂಗಂತ ಫುಲ್ ಜರ್ನಿ ಏನು ಹಂಗೆ ಬಿಟ್ಟಿರ್ಲಿಲ್ಲ, ಸೇಫ್ಟಿ ಕೂಡ ಇಂಪಾರ್ಟೆಂಟ್ ಅಲ್ವಾ. ನಾವಂತೂ ಈ ಪ್ಲಾನ್ ಮಾಡಿದ್ದು ತುಂಬಾನೇ ಒಳ್ಳೇದಾಯ್ತು. ನಾವು ನೋಡಕ್ ಯಾವ ಪ್ರಾಣಿ ಕೂಡ ಸಿಗಲ್ಲ ಅಂತ ಅನ್ಕೊಂಡಿದ್ವಿ. ಆದ್ರೆ ಅಲ್ಲಿ ನೋಡಿದ್ರೆ ನವಿಲು, ಜಿಂಕೆ, ಆನೆ ಈ ಪ್ರಾಣಿ ಎಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು. ಬಂಡೀಪುರ ಮುಗಿಸ್ಕೊಂಡು ನಾವ್ ರಿಟರ್ನ್ ಮೈಸೂರ್ ಕಡೆ ಬಂದ್ವಿ. ಬೆಂಗಳೂರಿಗೆ ಹೋಗಕ್ ಲೇಟ್ ಆಗತ್ತೆ ಅಂತ ನಾವಿವತ್ತು ಮೈಸೂರ್ ಪ್ಯಾಲೇಸ್ ನೋಡ್ಲಿಲ್ಲ. ನಾವಿನ್ನೊಂದ್ ವಾರದಲ್ಲಿ ಮತ್ತೆ ಮೈಸೂರ್ ಬರೋ ಪ್ಲಾನ್ ಅಂತೂ ಇದೆ. ಅವಾಗ ಬೇಕಾದ್ರೆ ನಿಮ್ಗೆ ಮೈಸೂರ್ ಪ್ಯಾಲೇಸ್ ಎಲ್ಲ ತೋರಿಸ್ತೀನಿ. ನಮ್ ಬಾವ ಹೇಳಿದ್ರು, ಇಲ್ಲೇ ಹತ್ರದಲ್ಲಿ ಒಂದ್ ಫೇಮಸ್ ಹೋಟ್ಲ್ ಇದೆ, ಹೋಗೋಣ ಅಂತ ಹೇಳಿದ್ರು. ಆ ಹೋಟೆಲ್ ಹೆಸರು ಬಂದು ಹೋಟೆಲ್ ವೈಭವ್ ಅಂತ. ನಾವೆಲ್ಲರೂ ಅಲ್ಲಿಗೆ ಬಿರಿಯಾನಿ ಟೇಸ್ಟ್ ಮಾಡೋಣ ಅಂತ ಹೋದ್ವಿ. ನಾವಲ್ಲಿ ಬಿರಿಯಾನಿ ಫೇಮಸ್ ಅಂತ ಹೋದ್ವಿ. ನನ್ಗೆ ಯಾಕೋ ಬಿರಿಯಾನಿ ಓಕೆ ಅನ್ಸ್ತು.
ಆದ್ರೆ ಬೇರೆ ಐಟಮ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ನಾಟಿ ಸ್ಟೈಲ್ ಮಾಡಿದ್ರಲ್ಲ, ಇಷ್ಟ ಆಯ್ತು. ನಾವು ಊಟ ಮುಗಿಸ್ಕೊಂಡು ಬೆಂಗಳೂರು ಕಡೆ ರಿಟರ್ನ್ ಆದ್ವಿ. ಅಂತೂ ಇಂತೂ ಮೈಸೂರಲ್ಲಿ 2 ದಿವಸ ಕಾಲ ಕಳೆದಿದ್ದಾಯ್ತು. ಈ 2 ದಿವಸ ಮೈಸೂರು ವ್ಲಾಗು ನಿಮ್ಗಂತೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಹಾಗಿದ್ರೆ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ಲಾ? ನಾನ್ ನಿಮ್ಗೆ ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋ ಒಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.